ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಲ್ಲಿ ಡೆಂಗು ನಿಯಂತ್ರಣಕ್ಕೆ ಸೂಕ್ತ ಕ್ರಮ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ ಗೋಸುಂಬೆ ಆರೋಗ್ಯ ಸಿಬ್ಬಂದಿಗೆ ತಾಕೀತು ಮಾಡಿದರು. ಹರಪನಹಳ್ಳಿ ಪಟ್ಟಣದಲ್ಲಿ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಡೆಂಗು ಸೆಂಟರ್ ಹಾಗೂ ಮಹೇಶ್ ನರ್ಸಿಂಗ್ ಹೋಮ್ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಾರ್ವಜನಿಕ ಆಸ್ಪತ್ರೆ ಇಂದಿಗಿಂತಲೂ ಚೇತರಿಕೆ ಕಂಡಿದ್ದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ 5 ಶಂಕಿತ ಡೆಂಗು ಪ್ರಕರಣ ವರದಿಯಾಗಿದ್ದು 2 ಪಾಸಿಟಿವ್ ಎಂದು ದೃಢವಾಗಿದೆ. ಕಾರಣ ವಸತಿ ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ವೈದ್ಯರ ತಂಡ ರಚನೆ ಮಾಡಿಕೊಂಡು ಭೇಟಿ ನೀಡಿ ತಪಾಸಣೆ ನಡೆಸಿ ಔಷಧೋಪಚಾರ ಮಾಡಿ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಪಟ್ಟಣದ ಮಹೇಶ್ ನರ್ಸಿಂಗ್ ಹೋಮ್ ಹಾಗೂ ಆಯುಷ್ ಡೆಂಗು ಸೆಂಟರ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಕೆಪಿಎಂಸಿ ಕಾಯ್ದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವುದು ಕಂಡುಬಂದ ಹಿನ್ನೆಲೆ 2 ಆಸ್ಪತ್ರೆಯ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಸೀಜ್ ಮಾಡಲು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಹಾಲಸ್ವಾಮಿ ಅವರಿಗೆ ಸೂಚಿಸಿದ್ದೇನೆ ಎಂದು ಶಶಿಧರ್ ಗೋಸುಂಬೆ ತಿಳಿಸಿದರು. ತಾಲೂಕು ಆರೋಗ್ಯ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿದೆ ನಿರ್ಲಕ್ಷ್ಯ ವಹಿಸಿದ ಕಾರಣ ಅವರಿಗೂ ಕೂಡ ನೋಟಿಸ್ ನೀಡಲಾಗುವುದು ಎಂದು ತಿಳಿಸಿದರು. ತಾಲೂಕು ವೈದ್ಯಾಧಿಕಾರಿಗಳೇ, ತಾವೇನು ನಿದ್ದೆ ಮಾಡುತ್ತಿದ್ದೀರಾ? ತಾಲೂಕಿನಲ್ಲಿ RMP ಡಾಕ್ಟರ್ಗಳ ದೌರ್ಜನ್ಯ ನಿಲ್ಲುವುದು ಯಾವಾಗ? ABCD ಗೊತ್ತಿಲ್ಲದವರು ಡಾಕ್ಟರ್ ಎಂದು ಕ್ಲಿನಿಕ್ಗಳನ್ನು ಓಪನ್ ಮಾಡಿಕೊಂಡು ಚಿಕಿತ್ಸೆ ನೀಡುತ್ತಿದ್ದಾರೆ. ಇವರ ಕಡೆಯಿಂದ ತಮಗೆ ಮಂತ್ರಿ ಮಾಮೂಲು ಸರಿಯಾಗಿ ಬರುತ್ತಿರಬಹುದೇ? ತಾವು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದಿದ್ದರೆ ನಾಳೆಯಿಂದಲೇ ಇವರ ಮೇಲೆ ಕ್ರಮಕ್ಕೆ ಮುಂದಾಗುವಿರಾ? ವರದಿ H. ಕರೀಂ, ನಂದಿಬೇವೂರು, KS ನ್ಯೂಸ್ 24/7. ಇವತ್ತಿನ ದಿವಸ ಹರಪನಹಳ್ಳಿ ತಾಲೂಕಿಗೆ ಭೇಟಿ ಕೊಟ್ಟಿದ್ದೇನೆ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕಳೆದ ಬಾರಿಯೂ ಭೇಟಿ ಕೊಟ್ಟಿದ್ದೆ, ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಇವಾಗ ತಾಲೂಕು ಆಸ್ಪತ್ರೆಯಲ್ಲಿ ಒಂದಿಷ್ಟು ಚೇತರಿಕೆ ಆಗಿದೆ, ಒಂದಿಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಈ ತಾಲೂಕಿನಲ್ಲಿ ಇವಾಗಲೇ ಸದ್ಯಕ್ಕೆ 5 ಶಂಕಿತ ಮಕ್ಕಳು ಇಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಡೆಂಗು. ಆಮೇಲೆ 2 ಮಕ್ಕಳಿಗೆ ಪಾಸಿಟಿವ್ ಪತ್ತೆಯಾಗಿದೆ. ಉಳಿದಂಥ ಮಕ್ಕಳಿಗೆ, ಸಸ್ಪೆಕ್ಟಿವ್ ಇದ್ದಂಥ ಮಕ್ಕಳಿಗೆ ಈಗಾಗಲೇ ಕ್ಲಿಯರ್ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅದೇ ರೀತಿಯಾಗಿ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗೆ ಈಗಲೇ ಸೂಚನೆ ಕೊಟ್ಟಿದ್ದೇನೆ. ತಾಲೂಕಿನ ಎಲ್ಲ ವಸತಿ ಶಾಲೆಗಳಲ್ಲಿ ರ್ಯಾಂಡಮ್ ಆಗಿ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಮತ್ತು ತಮ್ಮ ತಾಲೂಕಿನಲ್ಲಿರ್ತಕ್ಕಂಥ ವೈದ್ಯರನ್ನು ಟೀಮ್ ಮಾಡಿಕೊಂಡು ರ್ಯಾಂಡಮ್ ಆಗಿ ಎಲ್ಲ ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಮತ್ತು ವಸತಿ ನಿಲಯಗಳಿಗೆ ತಪಾಸಣೆ ಮಾಡುವ ಮೂಲಕ ಶಂಕಿತ ಮಕ್ಕಳಿದ್ದರೆ ಮಾದರಿ ರಕ್ತ ಪರೀಕ್ಷೆ ಕೊಡಬೇಕು. ಆ ಮಕ್ಕಳಲ್ಲಿ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ತಕ್ಷಣ ಸ್ಪಂದಿಸಿ ವೈದ್ಯಕೀಯ ಉಪಚಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಈಗಾಗಲೇ ತಾಲೂಕು ವೈದ್ಯಾಧಿಕಾರಿಗೆ ನಾನು ಹೇಳಿದ್ದೇನೆ. ಅದೇ ರೀತಿಯಾಗಿ ಪಟ್ಟಣದ ಮಹೇಶ್ ನರ್ಸಿಂಗ್ ಹೋಮ್ ಮತ್ತು ನೇತ್ರಾವತಿ ಡಯಾಗ್ನೋಸ್ಟಿಕ್ ಸೆಂಟರ್ಗೆ, ಆಯುಷ್ ನೇತ್ರಾವತಿ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ನಾನು ಈಗಾಗಲೇ ಭೇಟಿ ಕೊಟ್ಟಿದ್ದೇನೆ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ KPME ಆ್ಯಕ್ಟ್ ಪ್ರಕಾರ 9(1) ಪ್ರಕಾರ ಹಳದಿ ಬಣ್ಣದ ಅವರು ಡಾಕ್ಟರು ಆ ನರ್ಸಿಂಗ್ ಹೋಮ್ ಹೆಸರು ಏನು ವ್ಯಕ್ತಿಗಾಗಿ ನಾವು ಪರವಾನಗಿ ತೊಗೊಂಡಿದ್ದ ಅನ್ನೋದ್ರ ಬಗ್ಗೆ ಬೋರ್ಡ್ಗಳು ಇರಬೇಕು. ಎರಡು ಬೋರ್ಡ್ ಇಲ್ಲ, ಹಳದಿ ಬಣ್ಣದ ಬೋರ್ಡ್ ಇರಬೇಕು, ಬ್ಲೂ. ಹೀಗಾಗಿ ಅದು ಕಂಡು ಬಂದಿಲ್ಲ. ಅದಕ್ಕೆ ನಾನು KPME ಆ್ಯಕ್ಟ್ ಪ್ರಕಾರ 9(2) ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ನಾನು ತಾಲೂಕು ವೈದ್ಯಾಧಿಕಾರಿಗೆ ಹೇಳಿದ್ದೇನೆ. ಅದೇ ರೀತಿಯಾಗಿ ವಿಶೇಷವಾಗಿ ಏನಂದರೆ, ನಮ್ಮ ದೇಶದಲ್ಲಿ ಭಾಳಷ್ಟು ದಿನಗಳಿಂದ ಲಿಂಗಾನುಪಾತ ಭಾಳಷ್ಟು ಕುಸಿತಾ ಇದೆ. ಆ ಕುಸಿಲಿಕ್ಕೆ ನಾವೆಲ್ಲ ಸಾರ್ವಜನಿಕರು, ಸಮಾಜ, ಇದರಲ್ಲಿ ವಿಶೇಷವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಭಾಳಷ್ಟು ಈ ಥರ ಪ್ರಕರಣಗಳು ಬೆಳಕಿಗೆ ಬಂದಾಗಲೂ ಸಹ ಇಲ್ಲಿ ಜಿಲ್ಲೆಯಿಂದ ಇರ್ತಕ್ಕಂಥ PCPNP ಆಫೀಸರ್ ಇರ್ಬೋದು, ತಾಲೂಕು ಆಫೀಸರ್ ಇರ್ಬೋದು ಗಮನಿಸಬೇಕಾಗಿತ್ತು, ನೋಡಬೇಕಾಗಿತ್ತು. ಅದು ಯಾವುದೋ ನೋಡ್ತಾ ಇಲ್ಲ. ಹೀಗಾಗಿ ನಾನು ಗಮನಿಸಿರೋ ಪ್ರಕಾರ ಆ ಸ್ಥಳದಲ್ಲಿ ಸ್ಕ್ಯಾನಿಂಗ್ ಸೆಂಟರ್ದ ಮುಂಭಾಗದಲ್ಲಿ CCTV ಕ್ಯಾಮ್ರಾ ಅಳವಡಿಸಿರಬೇಕು ಕಡ್ಡಾಯವಾಗಿ, ಅದು ಇಲ್ಲ. ಆಮೇಲೆ ಒಂದು ಕಡೆ CCTV ಅಳವಡಿಸಿದ್ದಾರೆ, ಬಟ್ ಅದೆಲ್ಲ ನಾನ್ ಕಂಡೀಷನ್ ಇದೆ. ಆಮೇಲೆ CCTV ಅಳವಡಿಸಿದ್ದು ಡಿಸ್ಪ್ಲೇ ರಿಸೆಪ್ಷನ್ ಹತ್ರ ಹೊರಗಡೆ ಸಾರ್ವಜನಿಕರಿಗೆ ನೋಡೋ ದೃಷ್ಟಿಯಲ್ಲಿ ರಿಸೆಪ್ಷನ್ ಸೆಂಟ್ರಲ್ಲಿ ಇರಬೇಕು, ಅದು ಎಲ್ಲೋ ಇಟ್ಟಿದ್ದಾರೆ. ವಿಶೇಷವಾಗಿ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಯಾವುದೇ ಕಾರಣಕ್ಕೂ CCTV ಅಳವಡಿಸೋಂಗಿಲ್ಲ, ಅದು ಕಾನೂನಿನ ಅಪರಾಧ. ಯಾವುದೇ ಒಂದು ವ್ಯಕ್ತಿಯ, ಮಹಿಳೆಯ ಯಾವುದೇ ಒಂದು ನಾವು ಖಾಸಗಿತನವನ್ನು ನೋಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಅದು ಮಾಡಿದ್ದಿದೆ.
ಆಮೇಲೆ ರಸೀದಿ ಬುಕ್ಗಳಿಲ್ಲ, ಆಮೇಲೆ ಯಾವ ಮಹಿಳೆ ಯಾವ ತಪಾಸಣೆಗೆ ಬಂದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ನಮೂದನೆ ಮಾಡಿದ್ದಿಲ್ಲ. ಇವೆಲ್ಲ ಆಯಾಮಗಳಲ್ಲಿ ಟೋಟಲಿಯಾಗಿ PCPNDT ಆ್ಯಕ್ಟ್ನ ಸಂಪೂರ್ಣ ವೈಲೇಷನ್ ಆಗಿದೆ, ಉಲ್ಲಂಘನೆ ಮಾಡಿದ್ದಾರೆ. ಈಗ ತಾಲೂಕು ವೈದ್ಯಾಧಿಕಾರಿಗೆ ಸೂಚನೆ ಕೊಟ್ಟಿದ್ದೇನೆ, ಕೂಡಲೇ 2 ಆಸ್ಪತ್ರೆಗಳ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಸೀಸ್ ಮಾಡಬೇಕು. ಸೀಸ್ ಮಾಡಿ ನಾಳೆನೇ PCPNDT DHO ಅವ್ರು ಸೇರಿಕೊಂಡು PCR ಮಾಡಬೇಕು. PCR ಮಾಡಿ ಆಯೋಗಕ್ಕೆ ವರದಿ ಕೊಡಬೇಕು. PCR ಅಂದರೆ ಸರ್, PCR ಅಂದರೆ ಪ್ರೈವೇಟ್ ಕಂಪ್ಲೀಟ್ ರಿಜಿಸ್ಟರ್, ಕೋರ್ಟಿಗೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಆಮೇಲೆ ಸೀಸ್ ಮಾಡಬೇಕಾಗುತ್ತೆ. 2 ಆಸ್ಪತ್ರೆಗೆ ಸೀಸ್ ಮಾಡಬೇಕು, ಸ್ಕ್ಯಾನಿಂಗ್ ಸೆಂಟರ್ ಮಾಡಬೇಕು. ಸ್ಕ್ಯಾನಿಂಗ್ ಸೆಂಟರ್ ಸೀಸ್ ಮಾಡೋದು ಹೌದು. PCR ನೆಕ್ಸ್ಟ್ PCR ಪ್ರೈವೇಟ್ ಕಂಪ್ಲೀಟ್ ರಿಜಿಸ್ಟರ್. ಖಾಸಗಿದವರು ಖಾಸಗಿದವರು ಅಂತ ಕೋರ್ಟಿಗೆ ಕೊಟ್ಟರೆ ಕೋರ್ಟಿಂದ ಕ್ರಿಮಿನಲ್ ಕೇಸ್ ಮುಖಾಂತರ. ಸರ್ ನರ್ಸಿಂಗ್ ಒಂದು ಸೀಸ್ ಮಾಡೋಂಗಿಲ್ಲ, ಓನ್ಲಿ ಸ್ಕ್ಯಾನಿಂಗ್ ಸೆಂಟರ್ ಸದ್ಯಕ್ಕೆ KPMB ಆ್ಯಕ್ಟ್ ಪ್ರಕಾರ ವೈಲೇಷನ್ ಆಗಿದೆ. ಅದು ಕೋರ್ಟಿಗೆ ಹೋಗುತ್ತೆ, ಕೋರ್ಟಲ್ಲಿ ನಿರ್ಧಾರ ಆಗುತ್ತೆ. ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಖಾಸಗಿಗೂ ಕೊಡಬೇಕು. ಸರ್ ಈ ಆಸ್ಪತ್ರೆ ಬಗ್ಗೆ ಏನಾದರೂ ನಿಮಗೆ ದೂರ ಬಂದಿತ್ತು? ಬಂದಿತ್ತು ನಮ್ಗೆ ದೂರ, ಅನಾಮಧೇಯ ಕರೆಗಳು ಬಂದಾದ ಹಿನ್ನೆಲೆಯಲ್ಲಿ ನಾನು ಭೇಟಿ ಕೊಟ್ಟಿದ್ದೆ. DHO ಅವರಿಗೆ ನಮ್ಮ DHO ಅವ್ರಿಗೆ ಹೇಳಿದ್ದೀನಿ, ಅವರು ನೋಡಬೇಕಾಗಿತ್ತು, ಅವ್ರ ಜವಾಬ್ದಾರಿ ಇದೆ, ಅವ್ರಿಗೆ ನೋಟಿಸ್ ಕೊಡಬೇಕಂತ ನಾನು DHO ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛಪಡ್ತೀನಿ. ಬೆಳಗ್ಗೆ ಬಂದಿದ್ರು ಅವರು ಇವತ್ತು ವುಮೆನ್ ರೈಟ್ಸ್ ಕಮಿಷನ್ ಅವರು ಮೀಟಿಂಗ್ ಇದ್ದ ಸಲುವಾಗಿ ಅವ್ರು ಬಂದಿಲ್ಲ. ತಮ್ಮ ಮೂಲಕ ಹೇಳೋಕ್ಕೆ ಇಚ್ಛಪಡ್ತಾ ಇದ್ವಿ. ಅವ್ರಿಗೂ ಕೂಡ ಇದರಲ್ಲಿ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ತಾಲೂಕಿನ ವೈದ್ಯಾಧಿಕಾರಿ ಆದವರು ಎಲ್ಲ ಕಡೆ ಗಮನ ಹರಿಸಬೇಕು, ಮೇಲುಸ್ತುವಾರಿ ಮಾಡಬೇಕು. ಇಂಥ ತಪ್ಪುಗಳನ್ನು ಕಾಲಕ್ಕೆ ನೋಡಿಕೊಂಡು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಿಗೆ ಅವ್ರು ರಿಪೋರ್ಟ್ ಮಾಡಬೇಕು. ಅವ್ರು ಮಾಡ್ತಾರೆ, ಅವರಿಗೆ ನೋಟಿಸ್. ಆಮೇಲೆ ಸರ್ಕಾರಿ ಆಸ್ಪತ್ರೆಯಿಂದ ಸಮೀಪದಲ್ಲಿ ಲ್ಯಾಬ್ಗಳೆಲ್ಲ ಇಲ್ಲಿ ಓಪನ್ ಆಗಿದಾವೆ ಸರ್. ಇದ್ರ ಬಗ್ಗೆ ಲ್ಯಾಬ್ಗಳು ಓಪನ್ ಆಗಲಿ, ಲ್ಯಾಬ್ಗಳು ಕಾನೂನಿನ ಪ್ರಕಾರ, ನಿಯಮಗಳ ಪ್ರಕಾರ ಯಾವುದೇ ಕೆಲಸ ಕಾರ್ಯನಿರ್ವಹಣೆ ಮಾಡ್ಕೊಂಡು ಹೋಗಿ. ವೈದ್ಯಕೀಯ ಕಾನೂನಿನ ಪ್ರಕಾರ 100 ಮೀಟರ್ ಅಂತರವನ್ನು ದಾಟಿರ್ಬೇಕು ಸರ್. ಈಗ ಆ ಥರ ಇದ್ರೆ ನಾನು ಈಗಾಗಲೇ ತಾಲೂಕು ವೈದ್ಯಾಧಿಕಾರಿಗೆ ಹೇಳ್ತೀನಿ, ಆ ಥರ 100 ಮೀಟರ್ ಈಗ ಅವಕಾಶ ಇಲ್ಲ ಅಂದರೆ ರದ್ದುಪಡಿಸ್ತೀನಿ. ಈಗಾಗಲೇ ಸಾರ್ವಜನಿಕರು ಹೊರಗಡೆ ತೋರಿಸಿ ಮಾತು ಬರ್ಬಿಡ್ತಾರೆ. ಈಗ ರಕ್ತ ಆಗಿರ್ಬೋದು, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಎಲ್ಲ ಹೊರಗಡೆ ಬಿಡ್ತಾರೆ ಡಾಕ್ಟ್ರಿಗೆಲ್ಲ. ಒಂದು ಹೆರಿಗೆ ರೂಮಲ್ಲಿ ಅಂತ ಭಾಳ ಇದಿದೆ ಸರ್. ಅವ್ರಿಗೆ ಏನಾಗಿದೆ ಹೆರಿಗೆ ರೂಮಲ್ಲಿ ದುಡ್ಡು ತಗೊಂತಾರೆ ಹೆರಿಗೆ ಮಾಡಲಿಕ್ಕೆ. ದುಡ್ಡು ತೊಗೊಂಡು ನಾವು ಯಾವಾಗಲೂ ಸ್ಪೆಸಿಫಿಕ್ ದುಡ್ಡು ಇದೆ ನಮ್ಗೆ ಹೇಳಿ ನಾವು ಅದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ಆಗ್ತೀವಿ. ನನ್ನ ಶಶಿಧರ್ ಕೋಸಂತೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಸದಸ್ಯರು. ನಮ್ಮೊಂದಿಗೆ DCP ಅವರಿದ್ದಾರೆ, ತಾಲೂಕಾ ಅಧಿಕಾರಿ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ